ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೈಲಾ. ಇವತ್ತು ನಾನು ನಿಮಗೆ ಮಾರ್ಕೆಟಲ್ಲಿ ಸಿಗುವಂತಹ ರಬಡಿನ ನಾವು ಮನೇಲಿ ಹೇಗೆ ನಾವು ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನನ್ನ ವಿಡಿಯೋನ ಹೊಸ ಹೊಸ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ರಬಡಿನ ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಏನು ಮಾಡಬೇಕು ಅಂದರೆ, ನಾನಿಲ್ಲಿ ಸುಮಾರು 1.5 ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೇನೆ. ಈ ಹಾಲು ಫ್ರೆಶ್ ಆಗಿರುವಂತಹ ಹಾಲು, ಮೊದಲನೇ ಸಲ ಕಾಯಿಸಿರಬಾರ್ದು, ರಾ ಮಿಲ್ಕ್ ಇರಬೇಕು. ಈ ಹಾಲನ್ನು ನಾವು ಒಂದು ಪಾತ್ರೆಗೆ ಆಲ್ರೆಡಿ ಹಾಕ್ಕೊಂಡಿದ್ದೇನೆ. ಈಗ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಕಂಪ್ಲೀಟ್ ರಬಡಿನ ಮಾಡ್ತಾ ಇದ್ದೇನೆ. ನೀವು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ಯಾವ ಥರ ಅಂದರೆ, ನಾವಿಲ್ಲಿ ಹಾಲು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀವೋ ಅದಕ್ಕಿಂತ ಅರ್ಧ ಪ್ರಮಾಣಕ್ಕೆ ಬರಬೇಕು. ಆಗ ಮಾತ್ರ ನಮಗೆ ರಬಡಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೇನೆ. ಮೇಲೆ ಕೆನೆ ಕಟ್ಟಿದ್ದ ಹಾಗೆ ನಿಮಗೆ ಕಾಣಿಸುತ್ತಲ್ವ, ಆ ಕೆನೆನ ಮತ್ತೆ ಹಾಲಿನಲ್ಲಿ ಮಿಕ್ಸ್ ಮಾಡಬೇಕು. ಕೈಯನ್ನು ಬಿಡದೇನೆ ಇದನ್ನು ನಾವು ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕು. ಗ್ಯಾಸ್ ಪಕ್ಕನೇ ಇಡ್ತೀರಾ ಅಂತಾದರೆ ನೀವು ಬೇಕಾದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಬಿಡದೇನೆ ತಿರುಗ್ಕೊಳ್ತಾನೆ ಇರಬೇಕು. ಇಲ್ಲಿ ನಾನು ಆಕಳ ಹಾಲನ್ನು ಯೂಸ್ ಮಾಡಿದ್ದೇನೆ. ನೀವು ಬೇಕಾದರೆ ಎಮ್ಮೆ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಗಟ್ಟಿ ಇದ್ದಷ್ಟು ನಮಗೆ ರಬಡಿ ತುಂಬಾ ಟೇಸ್ಟಿಯಾಗೂ ಕೂಡ ಸಿಗುತ್ತೆ. ಸೊ ನೀವು ಬೇಕಾದರೆ ಎಮ್ಮೆ ಹಾಲು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಕಳ ಹಾಲನ್ನು ಇವತ್ತು ತೊಗೊಂಡಿದ್ದೇನೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ಊಟದ ನಂತರ ತಿನ್ನೋಕೆ. ನೋಡಿ, ಇದೀಗ ತಯಾರಾಗ್ತಾ ಇದೆ. ಕ್ವಾಂಟಿಟಿ ನೋಡ್ತಾನೆ ಇರಿ. ನಾವು ಈ ಥರ ಸ್ಕ್ರ್ಯಾಚ್ ಮಾಡ್ಕೋತಾ ಇದನ್ನ ಕೆನೆಯನ್ನು ಹಾಲಿನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸಕ್ಕರೆನ ನಾವು ಮೊದಲಿಗೆ ಹಾಕ್ಕೊಳ್ಬಾರ್ದು. ಸಕ್ಕರೆನ ನಾವು ಲಾಸ್ಟ್ ಟೈಮಲ್ಲಿ ಹಾಕಬೇಕಾಗತ್ತೆ. ಇದು ಫಸ್ಟ್ ಏನು ಮಾಡಬೇಕಂದ್ರೆ, ಹಾಲು ನಮಗೆ ಅರ್ಧ ಕ್ವಾಂಟಿಟಿಲಿ ಸಿಗಬೇಕು. ಅಲ್ಲಿ ತನಕನೂ ಇದನ್ನು ನಾವು ಕಾಯಿಸ್ಕೊತಾನೆ ಇರಬೇಕು, ಚಿಕ್ಕ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ. ಇದು ರೆಡಿ ಆಗ್ತಾ ಬಂದ ಹಾಗೆ ನಾವೀಗ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಸಕ್ಕರೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡಿದ್ದೇನೆ. ಡ್ರೈ ಫ್ರೂಟ್ಸನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಹಾಗೆ ಗೋಡಂಬಿಯನ್ನು ತೊಗೊಂಡಿದ್ದೇನೆ. ಹಾಗೆ ಪೌಡ್ರ್ ಮಾಡೋಕ್ಕೆ ಇದ್ರ ಜೊತೆ ಯಾಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ಯಾಲಕ್ಕಿ ಬದಲಿಗೆ ಕೇಸರಿ ನಿಮ್ಮ ಮನೆಯಲ್ಲಿದ್ದರೆ ಕೇಸರಿ ದಳವನ್ನು ಕೂಡ ಹಾಕ್ಕೊಳ್ಬೋದು. ಈಗ ಈ ಡ್ರೈ ಫ್ರೂಟ್ಸನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ತಾ ಇದ್ರಲ್ವ, ಈ ಪೌಡ್ರ್ ಚೆನ್ನಾಗಾಗಿದೆ. ತುಂಬಾ ಅತಿಯಾಗಿ ಪೌಡ್ರ್ ಆಗೋ ಅವಶ್ಯಕತೆ ಇಲ್ಲ. ನಮಗೆ ಸ್ವಲ್ಪ ಪೌಡ್ರ್ ಆದ್ರೂ ಸಾಕು. ಇದನ್ನು ಈಗ ಏನು ಮಾಡಬೇಕು ಅಂದರೆ, ಈ ನಮ್ಮ ಮಿಶ್ರಣ ಇದೆಯಲ್ಲ, ಇದಕ್ಕೆ ಹಾಲಿಗೆ ಮಿಕ್ಸ್ ಮಾಡಬೇಕು. ಇದು ಕಂಪ್ಲೀಟ್ ನಿಮಗೆ ಆಪ್ಷನಲ್. ಇದು ಈ ಥರ ಒಂದು ಡ್ರೈ ಫ್ರೂಟ್ಸನ್ನು ಪೌಡ್ರ್ ಮಾಡಿ ಹಾಕೋದ್ರಿಂದ ಬೇಗನೆ ನಮಗೆ ಕನ್ಸಿಸ್ಟೆನ್ಸಿ ದಪ್ಪ ಆಗಿಬಿಡುತ್ತೆ. ಸ್ವಲ್ಪ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ತಿನ್ನುವಾಗಲೂ ಕೂಡ ಇದೆಲ್ಲ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅವಾಗವಾಗ ಅಲ್ಲಿ ಕಚ್ಕೊಳ್ತಾ ತಿನ್ನೋದ್ರಿಂದ ಸಖತ್ ಟೇಸ್ಟ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಪ್ಷನಲ್ ಅಂತ ಹೇಳ್ತಾ ಇದ್ದೀನಿ. ಇದು ಬೇಕಾದರೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿ ಹಾಕ್ಕೊಳ್ಬಹುದು ಅಥವಾ ಹಾಕ್ಕೊಳ್ಳೋದೇನೂ ಇರಬಹುದು. ಡ್ರೈ ಫ್ರೂಟ್ಸ್ ಹಾಕಿದ ನಂತರ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಗ ದಪ್ಪ ಆಗೋಯ್ತು ಅಂತ. ಈ ಕನ್ಸಿಸ್ಟೆನ್ಸಿ ಸಿಗಬೇಕು ನಮಗೆ. ನೀವು ಡ್ರೈ ಫ್ರೂಟ್ಸ್ ಪೌಡ್ರನ್ನು ಹಾಕ್ಕೊಳ್ತಿಲ್ಲ ಅಂತಿದ್ರೆ ಈ ಕನ್ಸಿಸ್ಟೆನ್ಸಿ ಸಿಗೋ ತನಕನೂ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತಾನೆ ಇರಿ. ತುಂಬಾ ದಪ್ಪ ಆಗಬಾರ್ದು. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ಥರ ಇರಬೇಕು ಅಂತ. ಇಷ್ಟು ದಪ್ಪ ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗೋಕೆ ಬಿಡೋಣ. ನಂತರ ನಾನು ತಣ್ಣಗಾದ್ಮೇಲೆ ಇದನ್ನ ಒಂದು ಗ್ಲಾಸ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡ್ತಿದ್ರಲ್ವಾ, ಸರ್ವ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾನು ಮತ್ತೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಇದನ್ನ ಕೋಲ್ಡ್ ಮಾಡಿಕೊಂಡು ತಿನ್ನೋಕೆ ಎಲ್ಲರೂ ಇಷ್ಟಪಡ್ತಾರೆ ಊಟದ ನಂತರ. ಸೊ ನಾನೀಗ ಇದನ್ನು ಕಂಪ್ಲೀಟಾಗಿ ಕೋಲ್ಡ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ.
ಫ್ರಿಜ್ಜಿಂದ ಜಸ್ಟ್ ತೆಗಿತಾ ಇದ್ದೇನೆ. ಇದರ ಮೇಲಿಂದ ನಾನು ಗಾರ್ನಿಶಿಂಗೋಸ್ಕರ ಪಿಸ್ತಾವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಕಲರ್ಫುಲ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈ ನಮ್ಮ ರಬಡಿ ಅಂತ. ನೋಡಿ, ಒಂದು ಸ್ಪೂನ್ ತಗೊಳ್ತಾ ಇದ್ದೇನೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಪರ್ಫೆಕ್ಟ್ ಆಗಿದೆ. ನಿಮಗೆ ಮಾರ್ಕೆಟಲ್ಲಿ ಸಿಗುವಂತಹ ಸ್ಟೈಲಲ್ಲೇ ಈ ನಮ್ಮ ರಬಡಿ ತಯಾರಾಗಿದೆ. ಸಕ್ಕ ಟೇಸ್ಟ್ ಆಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಹೌದು. ನೀವು ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಾಗಿದೆ. ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಮಾತ್ರ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ರಬಡಿನ ನಾವು ಮನೇಲಿ ಪ್ರಿಪೇರ್ ಮಾಡ್ಬೋದು ಅಂತ. ತುಂಬಾನೇ ಟೇಸ್ಟ್ ಆಗಿ ರೆಡಿ ಆಗಿದೆ ಈ ನಾವು ಪ್ರಿಪೇರ್ ಮಾಡಿದಂತಹ ರಬಡಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಕಳು ಕೂಡ. ಹಾಗೆ ಮನೆಯಲ್ಲಿ ಯಾರಿಗೆ ಸ್ವೀಟ್ ಇಷ್ಟನೋ ಅವರು ಕೂಡ ಇದನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಪದೇ ಪದೇ ಬೇಕು ಅಂತ ಮಾಡಿಸ್ಕೊಂಡು ನಿಮ್ಮ ಹತ್ರ ತಿಂತಾರೆ. ಅಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ರಬಡಿ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಡಿ. ಯಾಕಂದ್ರೆ ನಾನು ನಿಮಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.